ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅತಿವೃಷ್ಟಿ ಆಗಿರತಕ್ಕಂಥದ್ದು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ಅತಿವೃಷ್ಟಿಯಿಂದಾಗಿ ಏನು ಪರಿಸ್ಥಿತಿ ಇದೆ ಅನ್ನುವಂಥದ್ದನ್ನು ನಾನು ವಿವರಿಸಬೇಕಾದಂತ ಅಗತ್ಯ ಇಲ್ಲ. ಸ್ವತಃ ನೀವು ನಮ್ಮ ಜಿಲ್ಲೆಯವರು. ಎಲ್ಲ ರಸ್ತೆಗಳು ಯಾವ ಸ್ಥಿತಿಗೆ ಬಂದಿದೆ ಅನ್ನುವಂಥದ್ದು ಗೊತ್ತಿದೆ. ಉದಾಹರಣೆಗೆ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಉಪ್ಪಿನಂಗಡಿ ಗುರುಣಿಕೆರೆ ರಸ್ತೆಯಲ್ಲಿ ಸುಮಾರು 9 ಕಿಲೋಮೀಟರ್ ರಸ್ತೆ ಹೋಗದಂತ ಪರಿಸ್ಥಿತಿ ಹೇಗೆ ಇದೆಯೋ ಅದು ಇಡೀ ಜಿಲ್ಲೆಯ ಎಲ್ಲ ರಸ್ತೆಗಳ ಪರಿಸ್ಥಿತಿ ಈ ಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು. ಅದರ ಜೊತೆಗೆ ನಮ್ಮ ಜಿಲ್ಲೆಯಲ್ಲಿ ತೀವ್ರವಾಗಿರ್ತಕ್ಕಂಥ ಮಳೆಯಿಂದಾಗಿ ಅನೇಕ ಸೇತುವೆಗಳು ಕುಸಿದು ಬಿದ್ದಿರ್ತಕ್ಕಂಥದ್ದು, ಅನೇಕ ಕಾಲು ಸಂಕಗಳು ಕುಸಿದು ಬಿದ್ದಿರ್ತಕ್ಕಂಥದ್ದು. ಈಗ ಇದರ ಪುನರ್ ನಿರ್ಮಾಣಕ್ಕೆ ಇವತ್ತು ಸರ್ಕಾರದ ಹತ್ರ ಅನುದಾನಗಳು ಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಅದರ ಜೊತೆಗೆ ಇವತ್ತು ಕೃಷಿ ಹಾನಿ ಆಗಿರ್ತಕ್ಕಂಥದ್ದು. ಇವತ್ತು ಅಡಿಕೆ ಬೆಳೆಗೆ ತೀವ್ರತರ ಆಗಿರ್ತಕ್ಕಂಥ ರೋಗಗಳು ಬಂದು, ಎಲೆಚುಕ್ಕಿ ರೋಗ ಇರಬಹುದು, ಕೊಳೆ ರೋಗದಂತ ರೋಗಗಳು ಬಂದು ಒಂದು ಕೃಷಿ ಹಾನಿಯಾಗಿದ್ರೆ, ತೀವ್ರವಾಗಿರ್ತಕ್ಕಂಥ ಗಾಳಿಯಿಂದಾಗಿ ಅನೇಕ ಸಾವಿರಾರು ಅಡಿಕೆ ಗಿಡಗಳು ಉರುಳಿ ಬಿದ್ದಿರ್ತಕ್ಕಂಥ ನಾವು ನೋಡಿದ್ದೇವೆ. ಪ್ರಾಯಶಃ ಕೃಷಿ ಹಾನಿ ಆಗಿರ್ತಕ್ಕಂಥ ಕೃಷಿಕರಿಗೆ ಹೆಚ್ಚಿನ ಪರಿಹಾರವನ್ನು ಕೊಡತಕ್ಕಂಥ ಅವಶ್ಯಕತೆ ಇದೆ ಎನ್ನುವಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಅದರ ಜೊತೆಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಮೇಜರ್ ಇಶ್ಯೂ ಏನು ಅಂತ ಹೇಳಿದ್ರೆ ಲ್ಯಾಂಡ್ ಸ್ಲೈಡ್ ಆಗುವಂತದ್ದು. ಇವತ್ತು ಪ್ರೈವೇಟ್ ಪ್ರಾಪರ್ಟಿಯಲ್ಲಿರ್ತಕ್ಕಂಥ ಗುಡ್ಡ ಜರಿತ ಇರಬಹುದು, ಸಾರ್ವಜನಿಕ ಸ್ಥಳದಲ್ಲಿ ಇರ್ತಕ್ಕಂಥ ಗುಡ್ಡ ಜರಿತದಿಂದಾಗಿ ತುಂಬಾ ತೊಂದರೆಗಳನ್ನು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಜನ ಅನುಭವಿಸ್ತಾ ಇದ್ದಾರೆ. ದಯವಿಟ್ಟು ನಾನು ಸರ್ಕಾರಕ್ಕೆ ವಿನಂತಿ ಮಾಡ್ತೇನೆ, ಈ ಲ್ಯಾಂಡ್ ಸ್ಲೈಡ್ ಆಗ್ತಕ್ಕಂಥ ವ್ಯವಸ್ಥೆ ಪ್ರಾಯಶಃ ಕರಾವಳಿ ಜಿಲ್ಲೆಗಳಿಗೆ ಮಾತ್ರ ಇದು ಅನ್ವಯ ಆಗ್ತಕ್ಕಂಥದ್ದು. ಇಲ್ಲಿ ತೀವ್ರತರವಾಗಿರ್ತಕ್ಕಂಥ ಒಂದು ಈ ಸಮಸ್ಯೆಯನ್ನು ಎದುರಿಸತಕ್ಕಂಥ ನಮಗೆ ಇದಕ್ಕೊಂದು ವಿಶೇಷವಾಗಿರ್ತಕ್ಕಂಥ ಪ್ಯಾಕೇಜ್ ಅನ್ನು ಕೊಡಬೇಕನ್ನುವಂಥದ್ದು ನಾನು ವಿನಂತಿ ಮಾಡ್ತೇನೆ. ಅದರ ಜೊತೆ ಶಾಲೆ ಮತ್ತು ಕಾಲೇಜು ಮತ್ತು ಅಂಗನವಾಡಿಗಳ ಏನು ಮಳೆಯಿಂದಾಗಿ ಹಾನಿಯಾಗಿದೆ ಅದಕ್ಕೆ ತಕ್ಷಣಕ್ಕೆ ಪರಿಹಾರವನ್ನು ಕೊಡತಕ್ಕಂಥ ವ್ಯವಸ್ಥೆಯನ್ನು ಸರ್ಕಾರ ಮಾಡಬೇಕೆನ್ನುವಂತ ವಿನಂತಿ ಮಾಡ್ತೇನೆ. ಅದರ ಜೊತೆ ಆನೆ ಹಾವಳಿ, ಸನ್ಮಾನ್ಯ ಅಧ್ಯಕ್ಷರೇ, ಇವತ್ತು ಎಲ್ಲ ಕಡೆಯಲ್ಲಿಯೂ ಆನೆಯಿಂದಾಗಿ ಕೃಷಿ ಹಾನಿ ಆಗಿರ್ತಕ್ಕಂಥದ್ದು. ಜೀವ ಭಯದಿಂದ ಇವತ್ತು ಜನ ಓಡಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅರಣ್ಯ ಇಲಾಖೆಯವರ ಹತ್ರ ನಾನು ವಿನಂತಿ ಮಾಡ್ತೇನೆ, ದಯವಿಟ್ಟು ಇದಕ್ಕೆ ಏನಾದರೂ ಶೀಘ್ರವಾಗಿ ಪರಿಹಾರವನ್ನು ಕಂಡುಹುಡುಕತಕ್ಕಂಥ ಕೆಲಸವನ್ನು ಮಾಡಬೇಕೆನ್ನುವಂತ ಆಗ್ರಹವನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ತೇನೆ. ನಾನು ಕಡೆಯದಾಗಿ ಒಂದೇ ಮಾತನ್ನು ಹೇಳಲಿಕ್ಕೆ ಇಚ್ಛಪಡ್ತೇನೆ. ಸನ್ಮಾನ್ಯ ಅಧ್ಯಕ್ಷರೇ, ಇವತ್ತು ಉತ್ತರ ಕರ್ನಾಟಕಕ್ಕೆ ಹೋದ್ರೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಲ್ಲಿ ಸುಮಾರು 4,000 ಕೋಟಿ ರೂಪಾಯಿ ಅನುದಾನಗಳು ಬರ್ತದೆ. ಇವತ್ತು 5,000 ಕೋಟಿ ಅನುದಾನ ಇವತ್ತು ನಾವು ಅದನ್ನ ಯಾವುದೇ ರೀತಿಯಾಗಿರ್ತಕ್ಕಂಥ ನಾವು ವಿರೋಧ ಮಾಡೋದಿಲ್ಲ, ಸ್ವಾಗತ ಮಾಡ್ತೇವೆ. ಇವತ್ತು ಕರಾವಳಿಯಲ್ಲಿ ಇರ್ತಕ್ಕಂಥ ಒಂದೇ ಒಂದು ಅಭಿವೃದ್ಧಿ ಮಂಡಳಿ, ಕರಾವಳಿ ಅಭಿವೃದ್ಧಿ ಮಂಡಳಿಯಲ್ಲಿ ₹1 ಅನುದಾನ ಇಲ್ಲ. ನಮಗೆ ಇವತ್ತು MLA ಗ್ರಾಂಟ್ ಅಲ್ಲಿ 2 ಕೋಟಿಯಲ್ಲಿ ಏನ್ ಮಾಡ್ಲಿಕ್ಕೆ ಆಗ್ತದೆ ನಿಮ್ಗೆ ಗೊತ್ತಿದೆ ಅಧ್ಯಕ್ಷರೇ. ನಂದು ವಿನಂತಿ ಇಷ್ಟೇ, ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಕನಿಷ್ಠ 500 ಕೋಟಿ ರೂಪಾಯಿಗಳನ್ನಾದರೂ ವಾರ್ಷಿಕವಾಗಿ ಇಡತಕ್ಕಂಥ ಕೆಲಸವನ್ನು ಈ ಸರ್ಕಾರ ಮಾಡಿದ್ರೆ ಕರಾವಳಿ ಭಾಗದ, ವಿಶೇಷವಾಗಿ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಎಲ್ಲ ವಿಧಾನಸಭಾ ಕ್ಷೇತ್ರಗಳಿಗೆ ಅಭಿವೃದ್ಧಿಯ ದೃಷ್ಟಿಯಿಂದ ಸ್ವಲ್ಪ ಒತ್ತು ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ ಎನ್ನುವಂತ ಮಾತನ್ನು ಈ ಸಂದರ್ಭ ಹೇಳ್ತೇನೆ. ಸನ್ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ನಂದು ವಿನಂತಿ ಇದೆ, ಏನೋ ನವೆಂಬರ್ ಕ್ರಾಂತಿ ಅಂತ ಕೇಳ್ತಾ ಇದ್ದೇನೆ. ಆ ನವೆಂಬರ್ ಕ್ರಾಂತಿಯ ಒಳಗಡೆ ದೃಷ್ಟಿಯಿಂದ ಒಂದ್ ಸ್ವಲ್ಪ ಒತ್ತು ಕೊಡಬೇಕು. ಆ ಒತ್ತು ಹೇಗೆ ಕೊಡಬೇಕು ಅಂತ ಹೇಳಿದ್ರೆ ಮಂಕುತಿಮ್ಮನ ಕಗ್ಗದಲ್ಲಿ ಹೇಳ್ತಾರೆ, ಕಗ್ಗದಲ್ಲಿ ಅಕ್ಕಿಯೊಳ ಅನ್ನವನ್ನು ಮೊದಲ ಕಂಡರು ವ್ಯತ್ಯಾಸ ಆಗ್ಬಿಡುತ್ತಾ ಅಂತ ಭಯ ನಮಗೆ. ಎಲ್ಲ ಸರಿ ಇರ್ತಾರೆ, ನಿಮ್ ಜಾಗಕ್ಕೆ ಏನು ತೊಂದರೆ ಆಗಬಾರದು ಅಂತ. ಒಂದ್ ನಿಮಿಷ, ಅದರಲ್ಲಿ ಮಂಕುತಿಮ್ಮನ ಕಗ್ಗದಲ್ಲಿ ಹೇಳಿದ ರೀತಿಯಲ್ಲಿ ಅಕ್ಕಿಯೊಳ ಅನ್ನವನ್ನು ಮೊದಲಾರು ಕಂಡರು, ಅಕ್ಕರೆಯ ಬರಕ್ಕೆ ಮೊದಲಿಗನೆ ಯಾರು, ಲೆಕ್ಕವಿರಿಸಿಲ್ಲ ಜಗತ್ತನ್ನಾದಿ ಬಂಧುಗಳ ದಕ್ಕುವುದೇ ಜಸನಿನಗೆ ಮಂಕುತಿಮ್ಮ ಅಂತ ಹೇಳ್ತಾರೆ. ಸಿದ್ದರಾಮಯ್ಯ ಸಾಹೇಬ್ರ ಹತ್ರ ನಾನು ವಿನಂತಿ ಮಾಡ್ತೇನೆ, ನವೆಂಬರ್ ಕ್ರಾಂತಿಯ ಒಳಗಡೆ ಒಂದು ಪ್ರತಿಷ್ಠಿತವಾಗಿರ್ತಕ್ಕಂಥ ಸಮಾಜಕ್ಕೆ ಒಂದು ಏನು ದೇವರಾಜ ಅರಸು ಅವರ ಜಯಂತಿ ಇವತ್ತು ನಾವು ಆಚರಣೆ ಮಾಡ್ತಾ ಇದ್ದೇವೆ, ಅದೇ ರೀತಿಯಾಗಿರ್ತಕ್ಕಂಥ ಹೆಸರನ್ನು ಉಳಿಸಿಕೊಳ್ಳುವ ರೀತಿಯಲ್ಲಿ ನವೆಂಬರ್ ಕ್ರಾಂತಿಯಲ್ಲಿ ಅವ್ರ ಕ್ರಾಂತಿಯನ್ನು ಮಾಡಬೇಕೆನ್ನುವಂತ ವಿನಂತಿಯನ್ನು ಮಾಡ್ತೇನೆ.